ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ಶೋಧನೆಯ ವಿಷಯವಾಗಿ ನಾವು ವಾಕ್ಯದ ಮೂಲಕ ಧ್ಯಾನ ಮಾಡೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಮತ್ತಾವುದು ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಗೆ ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿದಿನ ನಮ್ಮ ಜೀವಿತದಲ್ಲಿ ಒಂದೊಂದು ರೀತಿಯ ಶೋಧನೆಗಳನ್ನು ನಾವು ಎದುರುಗೊಳ್ಳುತ್ತೇವೆ. ಅದು ಹಣಕಾಸಿನ ವಿಷಯದಲ್ಲೇ ಆಗಿರ್ಬೋದು, ಆರೋಗ್ಯದ ವಿಷಯದಲ್ಲೇ ಆಗಿರ್ಬೋದು, ದುಃಖ, ಕಷ್ಟ, ಅಪಾಯ, ನಿದ್ದೆ ಇಲ್ಲದ ಪರಿಸ್ಥಿತಿ, ಕಣ್ಣೀರಿನ ಪರಿಸ್ಥಿತಿ, ಒಂಟಿತನ, ಈ ಲೋಕದ ಆಶೆ ಪಾಶೆಗಳು, ಎಷ್ಟೋ ರೀತಿಯ ಶೋಧನೆಗಳನ್ನು ನಾವು ಎದುರುಗೊಳ್ಳುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮನುಷ್ಯನು ಸಹಿಸಿಕೊಳ್ಳಬಹುದಾದ ಶೋಧನೆ ಹೊರತು ಮತ್ತಾವುದು ನಿಮಗೆ ಸಂಭವಿಸದು. ಎಂಥ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಅದನ್ನು ಸಹಿಸಿಕೊಳ್ಳಲಿಕ್ಕೆ ನಮ್ಮ ದೇವರಾದ ಯೇಸು ಕ್ರಿಸ್ತನು ನಮಗೆ ಶಕ್ತಿ ನೀಡುವ ದೇವರಾಗಿದ್ದಾನೆ. ಯಾಕಂದರೆ ಆತನು ನಂಬಿಗಸ್ತನು. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಹ ಆತನು ನಮಗೆ ತೋರಿಸುವವನಾಗಿದ್ದಾನೆ. ಅಂತ ನಂಬಿಗಸ್ತ ದೇವರ ಮಕ್ಕಳು ನಾವಾಗಿರುವಾಗ ಆತನ ನಂಬಿಕೆಯಲ್ಲಿ ನಮ್ಮನ್ನು ಸ್ಥಿರಪಡಿಸಲಿಕ್ಕಾಗಿ ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಾನಾ ವಿಧವಾದ ಶೋಧನೆಗಳು ಬರುವುದುಂಟು. ದೇವರ ವಾಕ್ಯದಲ್ಲಿ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ: ಸಹೋದರರೇ, ನೀವು ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ತಿಳಿಯಿರಿ. ಏಕೆಂದರೆ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ನಿಮಗೆ ತಾಳ್ಮೆಯನ್ನುಂಟು ಮಾಡುತ್ತದೆಂದು ನೀವು ತಿಳಿಯಿರಿ. ನಮ್ಮ ಜೀವಿತದಲ್ಲಿ ನಾನಾ ವಿಧವಾದ ಕಷ್ಟಗಳು, ಶೋಧನೆಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ ನಾವು ಕೇವಲ ಆನಂದಕರವೆಂದು ಆ ಶೋಧನೆಗಳನ್ನು ನಾವು ಜಯಿಸುವಾಗ ದೇವರ ಒಂದು ನಂಬಿಕೆಯಲ್ಲಿ ಸ್ಥಿರವಾಗಿ ನಾವು ನಿಲ್ಲುವಾಗ ಆತನು ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ಈ ಶೋಧನೆಯ ಮೂಲಕ ನಮ್ಮ ನಂಬಿಕೆಯು ಸ್ಥಿರವಾಗಿ, ಈ ನಂಬಿಕೆಯ ಮೂಲಕ ನಮ್ಮಲ್ಲಿ ತಾಳ್ಮೆಯುಂಟಾಗುವುದನ್ನು ನಾವು ನೋಡ್ತೇವೆ. ನಮ್ಮಲ್ಲಿ ತಾಳ್ಮೆ ಇರುವುದಾದರೆ ನಾವು ಎಂಥ ಕಷ್ಟಗಳು ನಮ್ಮ ಮುಂದೆ ಬಂದು ನಿಂತರೂ ನಾವು ಎಲ್ಲವನ್ನ ಸಹಿಸಿಕೊಳ್ಳಲು ಶಕ್ತರಾಗುತ್ತೇವೆ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದೇ ಯಾಕೋಬನ ಪತ್ರ 1ನೇ ಅಧ್ಯಾಯ 12ನೇ ವಚನದಲ್ಲಿ: ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ
ವಾಗ್ದಾನ ಮಾಡಿದಂತೆ ಜೀವ ಕಿರೀಟವನ್ನು ಹೊಂದುವನು. ನಾವು ಕಷ್ಟಗಳನ್ನು, ಶೋಧನೆಗಳನ್ನು ನಾವು ಸಹಿಸಿಕೊಂಡು ಪರಿಶೋಧಿತರಾದ ಮೇಲೆ, ಶೋಧನೆಯನ್ನು ಪಾರು ಮಾಡಿದ ಮೇಲೆ ನಮಗಾಗಿ ದೇವರು ಜೀವ ಕಿರೀಟವನ್ನು ಇಟ್ಟಿದ್ದಾನೆ. ಆತನನ್ನು ಪ್ರೀತಿಸುವ ಮಕ್ಕಳಿಗಾಗಿ ಆತನು ಈ ಜೀವ ಕಿರೀಟವನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರ ಮೇಲೆ ಆತುಕೊಳ್ಳೋಣ. ಯಾಕಂದರೆ ಆತನು ನಂಬಿಗಸ್ತನು. ಪ್ರತಿಯೊಂದೊಂದು ಶೋಧನೆಗಳನ್ನು ಜಯಿಸಲಿಕ್ಕೆ ಆತನು ತಾನೇ ಶಕ್ತಿ ನೀಡುವನು. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸುವನು. ಎಲ್ಲ ಶೋಧನೆಗಳನ್ನು ನಾವು ಜಯಿಸಿದ ಮೇಲೆ ಜೀವ ಕಿರೀಟವನ್ನು ನಮಗೆ ಕೊಡಲಿಕ್ಕಿದ್ದಾನೆ. ದೇವರು ನಮಗೆ ತನ್ನ ಶಕ್ತಿಯ ಮೂಲಕ ಪರಿಪೂರ್ಣ ಮಾಡಿ ಆತನಿಗಾಗಿ ಜೀವಿಸಲಿಕ್ಕೆ ನಮ್ಮನ್ನು ನಡೆಸುವಂತೆ ಆತನ ಹಸ್ತಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.